ತಿರುಪತಿಗೆ ಪರ್ಯಾಯವಾಗಿ ನಿರ್ಮಾಣವಾಗಿತ್ತು ಶ್ರೀಕಾಕುಳಂ ದೇವಸ್ಥಾನ. ತಿರುಪತಿಗೆ ಪರ್ಯಾಯವಾಗಿ ಆಗಿದ್ದು ದೇವಸ್ಥಾನದ ಧರ್ಮಾಧಿಕಾರಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಿರುಪತಿ ದರ್ಶನ ಸಿಗಲಿಲ್ಲ ಅಂತ ಏನೋ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಂತೆ 12 ಎಕರೆ ಜಾಗದಲ್ಲಿ 10 ಕೋಟಿ ವೆಚ್ಚದಲ್ಲಿ ಆತ ದೇವಸ್ಥಾನವನ್ನು ಕಟ್ಟಿದ್ದ. ಇನ್ನೂ ನಡೆಯುತ್ತಿದೆ. ದೇಗುಲದ ನಿರ್ಮಾಣ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಹರಿಮುಕುಂದ ಪಾಂಡ ಅಂತ ಒಬ್ಬ ವ್ಯಕ್ತಿ, ಆ ಹರಿಮುಕುಂದ ಪಾಂಡ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು. ಹಾಗಾಗಿನೇ ಆಂಧ್ರ ಪ್ರದೇಶದ ಮುಜರಾಯಿ ಇಲಾಖೆ ನಮ್ಮ ವ್ಯಾಪ್ತಿಗೆ ಈ ದೇವಸ್ಥಾನ ಬರಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಖಾಸಗಿ ವ್ಯಕ್ತಿಯೊಬ್ಬರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುತ್ತೋ ಖಾಸಗಿ ವ್ಯಕ್ತಿಗೆ ಬರುತ್ತೋ, ಬಟ್ ದುರಂತ ಅಂತೂ ನಡೆದು ಹೋಗಿದೆ. ಯಾರು ಜವಾಬ್ದಾರಿ ಅಂದಾಗ ಸಂಪೂರ್ಣವಾಗಿ ಆತನೇ ಹೊತ್ಕೋಬೇಕಾಗುತ್ತೆ ಈ ಇಡೀ ದುರ್ಘಟನೆಯ ಜವಾಬ್ದಾರಿಯನ್ನ ಅಲ್ವಾ? ಖಂಡಿತವಾಗಿಯೂ ಅರವಿಂದ, ಬಹಳ ಪ್ರಮುಖವಾಗಿ ತಾವು ಹೇಳಿದಾಗೆ ಇದರ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಅದರ ಆಡಳಿತ ಮಂಡಳಿಯ ಮುಖ್ಯಸ್ಥರು ಯಾರಿದ್ದಾರೆ ಅವರ ಹೆಗಲಿಗೆನೆ ಹಾಕಬೇಕಿರುವಂಥದ್ದು. ಕಾರಣ ಇಷ್ಟೇ, ಘಟನೆ ಆಗೋದಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕಾಗಿದ್ದಂತಹ ಮುಂಜಾಗ್ರತಾ ಕ್ರಮಗಳು, ಮುನ್ನೆಚ್ಚರಿಕಾ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಯಾವುದನ್ನೂ ಕೂಡ ತೆಗೆದುಕೊಳ್ಳದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಈ ರೀತಿಯಾದಂತಹ ದುರ್ಘಟನೆ ಆಗಿದೆ. ಅರವಿಂದ್, ನೀವು ಗಮನಿಸಬಹುದು, ಅಲ್ಲಿರುವಂಥದ್ದು ಆತನೇ ಹೇಳುವಂಥ ಪ್ರಕಾರವಾಗಿ ಒಂದು 2-3 ಸಾವಿರ ಜನ, ಮ್ಯಾಕ್ಸಿಮಮ್ ಅಂದರೆ ಒಂದು 3,500-4 ಸಾವಿರ ಜನ ಬಂದು ಹೋಗುವಂತಹ ಅವಕಾಶ ಇರುವಂತಹ ಪ್ರದೇಶ. ಬಟ್ ಆದರೆ ಏಕಾಏಕಿ ಒಂದು 20,000-25 ಸಾವಿರ ಜನ ಬರ್ತಾರೆ ಅಂತ ಹೇಳಿದ್ರೆ ಮುನ್ನೆಚ್ಚರಿಕಾ ಕ್ರಮಗಳು ಜೊತೆಗೆ ಅಲ್ಲಿಗೆ ಬೇಕಾಗಿದ್ದಂಥ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳದೇ ಇದ್ದಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಘಟನೆ ಆಗಿರುವಂಥದ್ದು. ಅಂದರೆ ದೇವಸ್ಥಾನ ಇನ್ನೂ ಕೂಡ ಕಾಮಗಾರಿಯ ಹಂತದಲ್ಲೇ ಇರುವಂಥ ಕಾರಣಕ್ಕಾಗಿ ದೇವರ ದರ್ಶನಕ್ಕೆ ಹೋಗೋದಕ್ಕೆ ಬೇಕಾಗಿದ್ದಂಥ ವ್ಯವಸ್ಥೆಗಳು ಸರಿಯಾಗಿ ಇರಲಿಲ್ಲ. ಅಂದರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಎರಡೂ ಕೂಡ ಒಂದೇ ಕಡೆಗಳಲ್ಲಿ ಇದ್ದಂಥ ಕಾರಣಕ್ಕಾಗಿ ಜನ ಹೆಚ್ಚಾಗಿ ಬಂದಿದ್ದಾರೆ. ಸೊ ಒಳಭಾಗಕ್ಕೆ ಹೋದಂಥವ್ರು ಮತ್ತೆ ಆಚೆ ಹೊರಭಾಗಕ್ಕೆ ಬರೋದಕ್ಕೆ ಸರಿಯಾದಂಥ ವ್ಯವಸ್ಥೆಗಳು ಇರಲಿಲ್ಲ. ಜೊತೆಗೆ ಜನ ಕೂಡ ನಾವು ಆದಷ್ಟು ಬೇಗ ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಗಿಬಿದ್ದಂಥ ಕಾರಣಕ್ಕಾಗಿ ಈ ಕಾಲ್ತುಳಿತ ಆಗಿರುವಂಥದ್ದು. ಇನ್ನು ಘಟನೆಗೂ ಮುನ್ನ ಈ ರೀತಿಯಾಗಿ ಜನ ಸೇರ್ತಾರೆ ಎನ್ನುವಂತಹ ಒಂದಷ್ಟು ಅವ್ರಿಗೆ ಯಾವುದೇ ಮಾಹಿತಿಗಳು ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅವರು ಸ್ಥಳೀಯ ಜಿಲ್ಲಾಡಳಿತಕ್ಕೂ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಗಮನವನ್ನು ಹರಿಸಿರಲಿಲ್ಲ. ಒಂದೊಮ್ಮೆ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದು ನಮಗೆ ಈ ರೀತಿಯಾದಂಥ ಒಂದಷ್ಟು ಸೆಕ್ಯೂರಿಟಿ ಬೇಕಾಗಿದೆ, ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎನ್ನುವಂಥ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕಾದರೂ ಅಟ್ಲೀಸ್ಟ್ ಕೊಡುವಂಥ ಕೆಲಸಗಳಾಗಿದ್ರೆ ಅಲ್ಲಿಂದಾದರೂ ಕೂಡ ಒಂದಷ್ಟು ವ್ಯವಸ್ಥೆಗಳು ಆಗಿರುವಂತಹ ಸಾಧ್ಯತೆಗಳು ಇರ್ತಾ ಇತ್ತು. ಜೊತೆಗೆ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂಥ ಪೊಲೀಸ್ ಭದ್ರತೆಗಳನ್ನು ಕೂಡ ನೀಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದ್ಯಾವುದೂ ಕೂಡ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ದುರ್ಘಟನೆ ಆಗಿದೆ. ಬಹಳ ಕ್ಲಿಯರ್ ಆಗಿದೆ. ಸರ್ಕಾರ ಕೂಡ ಇದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ, ಇದು ಖಾಸಗಿಯವರ ಒಡೆತನದಲ್ಲಿ ಇದ್ದಂಥದ್ದು ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇದರ ಪೂರ್ಣ ಜವಾಬ್ದಾರಿ ಏನು ಮುಕುಂದ್ ಏನಿದ್ದಾರೆ ಅವರಿಗೆ ಸೇರುವಂಥದ್ದು. ಆಡಳಿತ ಮಂಡಳಿ ಏನಿತ್ತು ಅವರ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಜೊತೆಗೆ ಸರ್ಕಾರದ ಗಮನಕ್ಕೆ ತಾರದೇ ಇರುವಂಥದ್ದೇ ಘಟನೆಗೆ ಕಾರಣ ಆಗಿದೆ. ಸೊ ಇದರ ಪೂರ್ಣ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಳ್ಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.